ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ 8th ಕ್ಲಾಸ್ ಸೈನ್ಸ್ 3rd ಚಾಪ್ಟರ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂನಲ್ಲಿ 3.1ಇಂದ ಪಾರ್ಟ್ 3ನಲ್ಲಿ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಟುಡೇ ವಿ ಹ್ಯಾವ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅಗೈನ್ 3.1. ದಿಸ್ ಈಸ್ ದ ಲಾಸ್ಟ್ ಪಾರ್ಟ್ 4 ಪಾರ್ಟ್. ಇಲ್ಲಿಗೆ 3.1 ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಪಾರ್ಟ್ 4th ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಲೆಟ್ಸ್ ಸಿ ದ 3.1. ಕೋಲ್ ಆ್ಯಂಡ್ ಸ್ಟೋರಿ ಆಫ್ ಕೋಲ್. ಕಲ್ಲಿದ್ದಲು ಮತ್ತು ಕಲ್ಲಿದ್ದಲಿನ ಕತೆ. ಇದರದ್ದು ಲಾಸ್ಟ್ ಟ್ವಿಸ್ಟೆಡ್ ಕ್ವಶನ್ಸ್. ಸಿ ದ ಫಸ್ಟ್ ಕ್ವಶನ್. ವೈ ಕೋಲ್ ಈಸ್ ಯೂಸ್ಡ್ ಇನ್ ರೈಲ್ವೆ ಎಂಜಿನ್? ಗಿವ್ ರೀಸನ್. ಏನಾಗಂದ್ರೆ ಅರ್ಥ, ರೈಲ್ವೆ ಇಂಜಿನ್ನಲ್ಲಿ ಕಲ್ಲಿದ್ದಲನ್ನು ಏಕೆ ಬಳಸಲಾಗುತ್ತದೆ? ಕಾರಣ ಕೊಡಿ. ರೈಲ್ವೆ ಇಂಜಿನ್ಗಳಲ್ಲಿ ಕಲ್ಲಿದ್ದಲನ್ನೇ ಏನಕ್ಕೆ ಬಳಸ್ತಾರೆ? ಕಾರಣ ಕೊಡಿ ಅಂತ ಇದೆ. ಸಿ ದ ಆನ್ಸರ್. ಬಿಕಾಸ್ ಕೋಲ್ ಈಸ್ ಎ ಫ್ಯೂಯಲ್, ಸೊ ಇಟ್ ಈಸ್ ಯೂಸ್ಡ್ ಇನ್ ರೈಲ್ವೆ ಇಂಜಿನ್ ಟು ಪ್ರೊಡ್ಯೂಸ್ ಸ್ಟೀಮ್ ಟು ರನ್ ದ ಎಂಜಿನ್. ಹಾಗಂದ್ರೆ ಏನರ್ಥ? ಕೋಲ್ ಈಸ್ ಎ ಫ್ಯೂಯಲ್. ಕೋಲ್ ಅನ್ನೋದು ಒಂದು ಇಂಧನವಾಗಿದೆ, ಕಲ್ಲಿದ್ದಲು ಒಂದು ಇಂಧನವಾಗಿದೆ. ಸೊ ಇಟ್ ಈಸ್ ಯೂಸ್ಡ್ ಇನ್ ರೈಲ್ವೆ ಇಂಜಿನ್. ಕಲ್ಲಿದ್ದಲು ಇಂಧನವಾಗಿರೋದ್ರಿಂದ ಇದನ್ನು ರೈಲ್ವೆ ಇಂಜಿನ್ಗಳಲ್ಲಿ ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ? ಟು ಪ್ರೊಡ್ಯೂಸ್ ಸ್ಟೀಮ್ ಟು ರನ್ ದ ಎಂಜಿನ್. ಹಾಗಂದ್ರೆ ಅರ್ಥ, ಎಂಜಿನ್ ಚಲಾಯಿಸೋದಕ್ಕೋಸ್ಕರ ಉಗಿ ಉತ್ಪಾದಿಸಲು ಬಳಸಲಾಗುತ್ತದೆ. ಟು ಪ್ರೊಡ್ಯೂಸ್ ಸ್ಟೀಮ್. ಸ್ಟೀಮ್ ಅಂದರೆ ಉಗಿ, ಅಂದರೆ ಶಾಖವನ್ನು ಉತ್ಪಾದಿಸೋದಕ್ಕೋಸ್ಕರ ಆ ಶಾಖದಿಂದ ಟು ರನ್ ದ ಎಂಜಿನ್, ಅದು ಎಂಜಿನ್ನು ಚಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ. ಎಂಜಿನನ್ನು ಚಲಾಯಿಸಲು ಉಗಿ ಉತ್ಪನ್ನವಾಗಿ ಈ ಕಲ್ಲಿದ್ದಲನ್ನು ಬಳಸಲಾಗುತ್ತೆ. ಓಕೆನಾ? ಸಿ ದ ಸೆಕೆಂಡ್ ಕ್ವಶನ್. ವಾಟ್ ಈಸ್ ಕಾರ್ಬನೈಸೇಷನ್? ಕಾರ್ಬನೈಸೇಷನ್ ಎಂದರೇನು? ಸಿ ದ ಆನ್ಸರ್. ಆಸ್ ಎ ಕೋಲ್ ಕಂಟೈನ್ಸ್ ಮೇನ್ಲಿ ಕಾರ್ಬನ್. ಕಲ್ಲಿದ್ದಲು ಇಂಗಾಲದಿಂದ ಆಗಿರುತ್ತೆ. ದ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್ ಈಸ್ ಕಾಲ್ಡ್ ಕಾರ್ಬನೈಸೇಷನ್. ಹಾಗಂದ್ರೆ ಏನರ್ಥ? ಸತ್ತ ಸಸ್ಯವರ್ಗವನ್ನು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನೇ ಏನಂತ ಕರಿತೀವಿ? ಕಾರ್ಬನೈಸೇಷನ್. ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್ ಈಸ್ ಕಾಲ್ಡ್ ಕಾರ್ಬನೈಸೇಷನ್. ಅಂದರೆ ಸತ್ತ ಸಸ್ಯಗಳನ್ನು ನಿಧಾನವಾಗಿ ಕೋಲು ಅಂದರೆ ಕಲ್ಲಿದ್ದಲಾಗಿ ಬದಲಾಯಿಸುವ ಪ್ರಕ್ರಿಯೆಯೇ ಕಾರ್ಬನೈಸೇಷನ್. ಓಕೆ. ಸಿ ದ ಥರ್ಡ್ ಕ್ವಶನ್. ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಫಾಸಿಲ್ ಫ್ಯೂಯಲ್ಸ್. ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆಯನ್ನು ಕೊಡಿ. ಸಿ ದ ಆನ್ಸರ್. Example for fossil fuels are coal, natural gas, crude oil, petroleum, etc. ಅಂದರೆ ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆ ಯಾವ್ದ್ಯಾವುದು? ಕಲ್ಲಿದ್ದಲು ಅಂದರೆ ಕೋಲ್, ನ್ಯಾಚುರಲ್ ಗ್ಯಾಸ್ ಅಂದರೆ ನೈಸರ್ಗಿಕ ಅನಿಲ, ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ, ಆ್ಯಂಡ್ ಪೆಟ್ರೋಲಿಯಂ. ಇದಿಷ್ಟು ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆ. ಓಕೆನಾ? ಸಿ ದ ಫೋರ್ತ್ ಕ್ವಶನ್. How the fossil fuels form or write the process of formation of fossil fuel. ಹಾಗಂದ್ರೆ ಏನರ್ಥ? ಪಳೆಯುಳಿಕೆ ಇಂಧನಗಳು ಹೇಗೆ ರೂಪುಗೊಂಡವು ಅಥವಾ ಪಳೆಯುಳಿಕೆ ಇಂಧನದ ರಚನೆಯ ಪ್ರಕ್ರಿಯೆ ಯಾವ ರೀತಿ ಆಯಿತು ತಿಳಿಸಿ. ಪಳೆಯುಳಿಕೆ ಇಂಧನ ಹೇಗೆ ರೂಪುಗೊಂಡಿತು ಅಂತ ಇದಕ್ಕೆ ಹಿಸ್ಟ್ರಿ ಇದೆ. ಅದನ್ನೇ ನಾನು ಸ್ಟಾರ್ಟಿಂಗಲ್ಲಿ ಬರೆದಿರೋದು, ಕಲ್ಲಿದ್ದಲಿನ ಕಥೆ. ಸಿ ದ ಸ್ಟೋರಿ. ಆನ್ಸರ್. About 300 million years ago, the earth had dense forest in low-lying wetland areas. ಹಾಗಂದ್ರೆ ಏನರ್ಥ? ಸುಮಾರು 300 ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯ ತಗ್ಗು ಪ್ರದೇಶದಲ್ಲಿ ಮತ್ತು ಜೌಗು ಪ್ರದೇಶಗಳಲ್ಲಿ ದಟ್ಟ ಕಾಡುಗಳಿರ್ತಿತ್ತು. 300 ದಶಲಕ್ಷ ವರ್ಷಗಳ ಹಿಂದೆ they have dense forest and low-lying wetland areas. ಅಂದರೆ
ಭೂಮಿಯ ತಗ್ಗು ಪ್ರದೇಶಗಳಲ್ಲಿ ಮತ್ತು ಜೌಗು ಪ್ರದೇಶಗಳಲ್ಲೆಲ್ಲ, ವೆಟ್ಲ್ಯಾಂಡ್ ಅಂದರೆ ಜೌಗು ಪ್ರದೇಶ, ಅಲ್ಲೆಲ್ಲ ದಟ್ಟವಾದಂಥ ಅರಣ್ಯಗಳಿರ್ತಿತ್ತು. ಡ್ಯೂ ಟು ದ ನ್ಯಾಚುರಲ್ ಪ್ರೋಸೆಸ್ ಲೈಕ್ ಫ್ಲಡ್ಡಿಂಗ್, ದೀಸ್ ಫಾರೆಸ್ಟ್ ಗಾಟ್ ಬರೀಡ್ ಅಂಡರ್ ದ ಸಾಯಿಲ್. ಈ ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಕಾಡೆಲ್ಲ ಏನಾಯಿತು, ಮಣ್ಣಿನ ಅಡಿಯಲ್ಲಿ ಹೋಗಿ ಸೇರ್ಕೊಳ್ತು. ಫ್ಲಡ್ಡಿಂಗ್ ಅಂದರೆ ಪ್ರವಾಹಗಳು, ಭೂಕಂಪಗಳು ಇವೆಲ್ಲ ಆದಾಗ ಮಣ್ಣಿನ ಕೆಳಗೆ ಹೋಗಿ ಕಾಡೆಲ್ಲ ಹೋಗಿ ಸಂಪೂರ್ಣವಾಗಿ ಊತೋಯ್ತು. ಆಸ್ ಮೋರ್ ಸಾಯಿಲ್ ಡಿಪಾಸಿಟೆಡ್ ಓವರ್ ದೆಮ್ ದೇ ವರ್ ಕಂಪ್ರೆಸ್ಡ್. ಈ ರೀತಿ ಮಣ್ಣಿನ ಕೆಳಗೆ ಊತು ಹೋಗಿದ್ದೆಲ್ಲ ಅವುಗಳ ಮೇಲೆ ಮತ್ತೆ ಮಣ್ಣೆಲ್ಲ ಸಂಗ್ರಹವಾಗಿ ಸಂಕುಚಿತವಾಗ್ತಾ ಹೋಗ್ತು. ಕೆಳಗೆ ಊತು ಹೋಗಿದ್ದೆಲ್ಲ ದೇ ವರ್ ಕಂಪ್ರೆಸ್ಡ್. ಮೇಲೆ ಮಣ್ಣು ಬರ್ತಿದ್ದ ಹಾಗೇನೆ ಕೆಳಗಿರೋ ವಸ್ತು ಎಲ್ಲ ಏನಾಗ್ತಾ ಇತ್ತು, ಸಂಕುಚಿತ ಆಗ್ತಾ ಇತ್ತು. Then the temperature also rose as they sank deeper and deeper. ಹಾಗಂದ್ರೇನು, ಈ ರೀತಿ ತಾಪಮಾನವು ಹೆಚ್ಚಾಗ್ತಾ ಹೋಗ್ತಾ ಇರೋದ್ರಿಂದ ಇದು ಏರಿಳಿತ ಆಗ್ತಾ ಇತ್ತು. ಅದರ ತಾಪಮಾನ ವಾತಾವರಣದಲ್ಲಿ ಹೆಚ್ಚಾಗ್ತಾ ಏನಾಗ್ತಾ ಇತ್ತು, ಅದರಲ್ಲಿ ಇನ್ನೂ ಏನಾಗ್ತಾ ಹೋಗ್ತಾ ಇದೆ, ಸಂಕುಚಿತ ಆಗ್ತಾ ಹೋಗ್ತಾ ಇತ್ತು. ಡೈಲಿ, ದಿನದಿಂದ ದಿನಕ್ಕೆ ಅದು ಇನ್ನೂ ಕೆಳಗಡೆಗೆ ಅಂದರೆ ಆಳವಾಗಿ ಅದು ಸಂಕುಚಿತವಾಗಿ ಆಳವಾದ ಪ್ರದೇಶಕ್ಕೆ ತಲುಪ್ತಾ ಇತ್ತು. Under high pressure and high temperature, dead plants got slowly converted into coal. ಹಾಗಂದ್ರೆ ಏನರ್ಥ, ಈ ರೀತಿಯಾದಂತಹ ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪಮಾನದಿಂದ ಸತ್ತಂತಹ ಸಸ್ಯಗಳು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆ ಆಗೋದಕ್ಕೆ ತಯಾರಿಯಾಯಿತು, ಆರಂಭವಾಯಿತು. ಅತಿಯಾದಂಥ ಒತ್ತಡ ಮತ್ತು ಅತಿಯಾದಂತಹ ತಾಪಮಾನದಿಂದ ಈ ಸತ್ತ ಸಸ್ಯಗಳು ಒಳಗೆ ಹೋಗಿತ್ತಲ್ವ, ಇಡೀ ಕಾಡೆ ಭೂಮಿಯ ಒಳಗೆ, ಅದೆಲ್ಲ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ತಾ ಬಂತು. As coal contains mainly carbon, the slow process of conversion of dead vegetation into coal is called carbonization. ಈ ರೀತಿ ಕಲ್ಲಿದ್ದಲಾಗುವ ಪ್ರಕ್ರಿಯೆಯಲ್ಲೇನು, ಈ ಕಲ್ಲಿದ್ದಲು ಮುಖ್ಯವಾಗಿ ಇಂಗಾಲವನ್ನು ಒಳಗೊಂಡಿರುತ್ತೆ. ಅಂದರೆ ಸಸ್ಯಗಳಲ್ಲಿ ಇಂಗಾಲ ಇರುತ್ತೆ, ಅದೆಲ್ಲ ಕಲ್ಲಿದ್ದಲಿಗೆ ಟ್ರಾನ್ಸ್ಫರ್ ಆಗಿತ್ತು. ಈ ರೀತಿ ನಿಧಾನವಾಗಿ ಸಸ್ಯಗಳು, ಅಂದರೆ ದಿ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್, ನಿಧಾನವಾಗಿ ಸತ್ತ ಸಸ್ಯಗಳು ಕಲ್ಲಿದ್ದಲಾಗಿ ಮಾರ್ಪಡುವಂತಹ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ಕಾರ್ಬನೈಸೇಷನ್ ಅಂತ ಕರಿತೀವಿ. ಸಿನ್ಸ್ ಇಟ್ ವಾಸ್ ಫಾರ್ಮ್ಡ್ ಫ್ರಮ್ ದ ರಿಮೈನ್ಸ್ ಆಫ್ vegetation, coal is also called fossil fuel. ಹೀಗೆ ಸಸ್ಯವರ್ಗದ ಅವಶೇಷಗಳೆಲ್ಲ ರೂಪುಗೊಂಡು ಅದು ಕಲ್ಲಿದ್ದಲೇನಾಯಿತು, ಪಳೆಯುಳಿಕೆ ಇಂಧನವಾಗಿ ಬದಲಾಗುತ್ತೆ. ಸಿನ್ಸ್ ಇಟ್ ಫಾರ್ಮ್ಡ್ ರಿಮೈನ್ಸ್ ದ ವೆಜಿಟೇಷನ್, ಕಲ್ಲಿದ್ದಲು ಸಸ್ಯರೂಪವೆಲ್ಲ ಕಲ್ಲಿದ್ದಲಾಗಿ ಮಾರ್ಪಡುವಂತಹ ಈ ಪ್ರಕ್ರಿಯೆ ಕೊನೆಯದಾಗಿ ಏನಾಗಿ ಬದಲಾವಣೆ ಆಗುತ್ತೆ, ಪಳೆಯುಳಿಕೆ ಇಂಧನವಾಗಿ ನಮಗೆ ದೊರಕುತ್ತೆ. ಇದಿಷ್ಟು ಪಳೆಯುಳಿಕೆ ಇಂಧನ ನಮಗೆ ಹೇಗೆ ಸಿಗುತ್ತೆ ಅನ್ನೋದಕ್ಕೆ ಒಂದು ಪ್ರೋಸೆಸ್, ಅಂದರೆ ಒಂದು ವಿಧಾನ. ಪಳೆಯುಳಿಕೆ ಇಂಧನ ನಮಗೆ ಯಾವ ರೀತಿ ದೊರಕುತ್ತೆ ಅನ್ನೋದಕ್ಕೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಆದರೆ ಪದೇ ಪದೇ ವಿಡಿಯೋನ ರೀಕಾಲ್ ಮಾಡಿ ನೋಡಿ, ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತಲ್ವಾ, ಸೊ ಅರ್ಥ ಆಗುತ್ತೆ. See the next question. Write the difference between coke, coal tar and coal gas. ನಾನು ಇದನ್ನು ಡಿಫ್ರೆನ್ಷಿಯೇಷನ್ ಬಾಕ್ಸನ್ನಲ್ಲಿ ಹಾಕಿದ್ದೀನಿ, ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗಲಿ ಅಂತ. ಕೋಕ್ಗೆ, ಕೋಲ್ ಟಾರ್ಗೆ ಮತ್ತು ಕಲ್ಲಿದ್ದಲು ಅನಿಲಕ್ಕೆ ಏನು ಅದರ ಡಿಫ್ರೆನ್ಸ್, ಅವುಗಳಿಗೆ ಏನು ಡಿಫ್ರೆನ್ಸ್ ಅಂತ ತಿಳಿಸ್ಬೇಕು ನಾವು. ಓಕೆನಾ? ಡಿಫ್ರೆನ್ಸ್ ಬಿಟ್ವೀನ್ ಕೋಕ್, ಕೋಲ್ ಟಾರ್ ಆ್ಯಂಡ್ ಕೋಲ್ ಡ್ಯಾಶ್. ನೋಡೋಣ ಬನ್ನಿ, ಏನು ಡಿಫ್ರೆನ್ಸು, ವ್ಯತ್ಯಾಸ ಏನಿದೆ ಮೂರಕ್ಕೂ ಅಂತ. ಓಕೆನಾ? See the first,
It is a coke. Sorry, by mistake ಇದು ಬಂದಿದೆ. ಕೋಕ್ ಗುಣಲಕ್ಷಣ ಏನು? ಇಟ್ ಈಸ್ ಎ ಟಫ್, ಪೋರಸ್ ಅಂಡ್ ಬ್ಲ್ಯಾಕ್ ಸಬ್ಸ್ಟೆನ್ಸ್. ಕೋಕ್ ಹೇಗಿರುತ್ತೆ? ಇದು ತುಂಬ ಕಠಿಣವಾದಂತಹ ರಂಧ್ರಗಳಿರುವಂತಹ ಒಂದು ಕಪ್ಪು ಬಣ್ಣದ ಪದಾರ್ಥವಾಗಿರುತ್ತೆ. ಇದು ಫಸ್ಟ್ ಡಿಫ್ರೆನ್ಸ್. ಇಲ್ಲೂ ಅಷ್ಟೇ ಕೋಲ್ ಟಾರ್ದು ಏನು ಡಿಫ್ರೆನ್ಸು? ಇಟ್ ಈಸ್ ಎ ಬ್ಲ್ಯಾಕ್ ಥಿಕ್ ಲಿಕ್ವಿಡ್ ವಿತ್ ಆನ್ ಅನ್ಪ್ಲೆಸೆಂಟ್ ಸ್ಮೆಲ್. ಕೋಲ್ ಟಾರ್ ಹೇಗಿರುತ್ತೆ? ಇದು ಅಷ್ಟೇ ಕಪ್ಪು ಬಣ್ಣದ ತುಂಬ ದಪ್ಪನಾದಂತಹ ದ್ರವವಾಗಿರುವಂತಹ ಒಂದು ಅಹಿತಕರ ವಾಸನೆಯಿಂದ ಕೂಡಿರುತ್ತೆ. ಇದು ಕೋಲ್ ಟಾರ್ದು ಫಸ್ಟ್ ಡಿಫ್ರೆನ್ಸ್. ಕೋಲ್ ಗ್ಯಾಸ್ ಏನು ಡಿಫ್ರೆನ್ಸು? ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಕೋಲ್ ಗ್ಯಾಸ್ ಅಂದ್ರೆ ಕಲ್ಲಿದ್ದಲು ಅಂದ್ರೆ ಅನಿಲ ಅಂದ್ರೆ ಇದು ಅನಿಲಗಳ ಮಿಶ್ರಣವಾಗಿರುತ್ತೆ. ಇದು ಮೂರರ ಫಸ್ಟ್ ಡಿಫ್ರೆನ್ಸಸ್, ಮೊದಲ ವ್ಯತ್ಯಾಸಗಳು. ಆದರೆ ಎರಡನೇ ವ್ಯತ್ಯಾಸ ಏನು ನೋಡೋಣ ಬನ್ನಿ. ಇಟ್ ಈಸ್ ಆನ್ ಕೋಕ್ದು ಇಟ್ ಈಸ್ ಆನ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಕಲ್ಲಿದ್ದಲು ಏನಾಗಿರುತ್ತೆ? ಇದು ಬಹುತೇಕ ಇಂಗಾಲದ ಶುದ್ಧ ರೂಪವಾಗಿರುತ್ತೆ. ಅಂದರೆ ಕೋಕು ಶುದ್ಧವಾದಂಥ ಪೂರ್ತಿಯಾಗಿ ಕೋಕು ಇಂಗಾಲದಿಂದ ಮಾಡಲ್ಪಟ್ಟಿರುತ್ತೆ. ಕೋಕ್ ಒಂದು ಇಂಗಾಲದ ಶುದ್ಧ ರೂಪ. ಇಲ್ಲಿ ನಿಮಗೆ ಆ ರೀತಿಯಾಗೂ ಕ್ವಶನ್ ಕೇಳ್ಬೋದು. ರೈಟ್ ದ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ವಿಚ್ ಈಸ್ ದ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಕೇಳಿದ್ರೆ ನೀವು ಕೋಕ್ ಅಂತ ಬರಿಬೋದು. ಓಕೆನಾ? ಸೆಕೆಂಡ್ ಡಿಫ್ರೆನ್ಸ್ ಕೋಲ್ ಟಾರ್ನಲ್ಲಿ ಇಟ್ ಈಸ್ ಎ ಮಿಕ್ಸ್ಚರ್ ಅಬೌಟ್ 200 ಸಬ್ಸ್ಟೆನ್ಸಸ್. ಕೋಲ್ ಟಾರು 200 ಪದಾರ್ಥಗಳ ಮಿಶ್ರಣದಿಂದ ಆಗಿರುತ್ತೆ. ಓಕೆನಾ? ಇಲ್ಲಿ ಸೆಕೆಂಡ್ ಡಿಫ್ರೆನ್ಸ್ ಕೋಲ್ ಗ್ಯಾಸ್ದು ಇಟ್ ಈಸ್ ಎ ಬ್ಲ್ಯಾಕ್ ಕಲರ್. ಇಟ್ ಈಸ್ ಬ್ಲ್ಯಾಕ್ ಇನ್ ಕಲರ್. ಸಾಮಾನ್ಯವಾಗಿ ಕಲ್ಲಿದ್ದಲು ಗ್ಯಾಸ್ ಕೂಡ ಕಪ್ಪು ಬಣ್ಣದ್ದಾಗಿರುತ್ತೆ. ಎಕ್ಸಾಂಪಲ್ ಹೈಡ್ರೋಜನ್, ಮೀಥೇನ್, ಕಾರ್ಬನ್ ಮಾನಾಕ್ಸೈಡ್. ಗ್ಯಾಸ್ಗೆ ಉದಾಹರಣೆ ಏನು? ಈ ಹೈಡ್ರೋಜನ್ನು, ಮೀಥೇನ್ ಮತ್ತು ಕಾರ್ಬನ್ ಮಾನಾಕ್ಸೈಡ್. ಇದಿಷ್ಟು ಟೂ ಡಿಫ್ರೆನ್ಸಸ್ ಕೋಕು, ಕೋಲ್ ಟಾರು ಮತ್ತು ಕೋಲ್ ಗ್ಯಾಸ್ಗೆ. ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಅದರದ್ದು ಪಿಕ್ಚರ್ಸ್ ಹಾಕಿದ್ದೀನಿ. ಕೋಲ್ ಹೇಗಿರುತ್ತೆ? ಇದು ಕಠಿಣವಾದಂಥ ತುಂಬ ಗಟ್ಟಿಯಾದಂಥ ಕಪ್ಪು ಬಣ್ಣದ ಒಂದು ರಂಧ್ರಗಳಿರುವಂತಹ ವಸ್ತು ಅಂತ ಹೇಳಿದೆ ಅಲ್ವಾ, ಅದರ ಚಿತ್ರಣ. ಕೋಲ್ ಟಾರ್ದು ಇದು ಲಿಕ್ವಿಡ್, ಥಿಕ್ ಲಿಕ್ವಿಡ್, ದಪ್ಪ ಪದಾರ್ಥದ ಒಂದು ಕಪ್ಪು ಬಣ್ಣದ ವಸ್ತು ಅಂತ ಹೇಳಿದೆ. ಇದು ಕೋಲ್ ಟಾರ್ದು ಚಿತ್ರಣ. ಇಲ್ಲೂ ಅಷ್ಟೇ ಕೋಲ್ ಗ್ಯಾಸ್ದು ಕಲ್ಲಿದ್ದಲು ಅನಿಲದ ಚಿತ್ರಣ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಪಿಕ್ಚರಲ್ಲಿ ವೈಟ್ ಕಾಣಿಸ್ತಿದೆ, ಬಟ್ ನೀವು ಫ್ಯಾಕ್ಟ್ರಿಗಳಿಂದ ಹೊರ ಬರಬೇಕಾದ್ರೆ ನೋಡಿರ್ತೀರ ಕಪ್ಪು ಬಣ್ಣದ ಹೊಗೆಯನ್ನೇ ಸೂಸುತ್ತೆ. ಇದು ಕಪ್ಪು ಬಣ್ಣದ ಹೊಗೆಯಾಗಿದೆ ಮತ್ತು ತುಂಬ ಹೈಡ್ರೋಜನ್ನು, ಮೀಥೇನು, ಕಾರ್ಬನ್ ಮಾನಾಕ್ಸೈಡ್ ಅನಿಲಗಳ ಮಿಶ್ರಣದಿಂದ ಕೂಡಿರುತ್ತೆ ಕೋಲ್ ಗ್ಯಾಸ್. ಓಕೆನಾ? ಇದಿಷ್ಟು 3.1ನಲ್ಲಿ ತೆಗೆದಿರುವಂತಹ ಕ್ವಶನ್ಸು. ಆಲ್ಮೋಸ್ಟ್ 3.1ನಲ್ಲಿ ಡೈರೆಕ್ಟ್ ಕ್ವಶನ್ಸೇ 18 ಇದೆ, ಇಂಡೈರೆಕ್ಟ್ ಕ್ವಶನ್ಸೇ 18 ಆಗಿದೆ. ಅದನ್ನು ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದಷ್ಟು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಈ ವಿಡಿಯೋಸ್ನ ರಿಪೀಟ್ ಹಾಕ್ಕೊಂಡು ನೀವು ಮತ್ತೆ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ 3.1 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ 3.2. ಓಕೆ? ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗೆ ಮತ್ತು ಯಾರು ಡಿಫಿಕಲ್ಟ್ ಅಂತಾರೆ ಅವ್ರಿಗೆ ಆ್ಯಂಡ್ ಅಗೈನ್ CET ಪ್ರಿಪೇರ್ ಆಗ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಓಕೆನಾ? ಸಿ ಇನ್ ನೆಕ್ಸ್ಟ್ ಕ್ಲಾಸ್. Thank you my dear students. Please like, share and subscribe my channel. Okay.